ಹೋಗುವಂಥದ್ದು ಒಳ್ಳೆ ರೀತಿ ಕಲಿಸುವಂಥ ಸ್ಕೂಲ್ಗಳಿದ್ದಾವೆ. 3-4ನೇ ಕ್ಲಾಸ್ಗೆ ಒಬ್ಬರು ಟೀಚರ್ ಹೋಗ್ತಾರೆ ಇವತ್ತು. ಯಾಕ್ರಿ ಹುಡುಗರ ಸಂಖ್ಯೆ ಕಡಿಮೆ ಐತಿ? ಯಾಕೆ ಕಡಿಮೆ ಅದು ಹುಡುಗರ ಸಂಖ್ಯೆಯಲ್ಲೇ? ಬಿಸಿ ಊಟ ಕೊಡ್ತೀರಿ, ಶಿಕ್ಷಣ ಕೊಟ್ಟಿರಿ, ಬಿಲ್ಡಿಂಗ್ ಐತಿ, ಎಲ್ಲ ಇದ್ದಾಗ ಯಾಕೆ ಹೋಗ್ತಾ ಇದ್ದಾರೆ ಹುಡುಗರು ಹೊರಗೆ? ಅಂದ್ರೆ ಅಲ್ಲಿ ಸರಿಯಾಗಿ ಕಲಿಕೆ ಇಲ್ಲ ಅನ್ನೋದು ಇದು ಸ್ಪಷ್ಟ ಆಗ್ತದೆ. ಸರಿಯಾದ ಶಿಕ್ಷಣ ಕೊಡಿಸುವಂತಹ ಮೆರಿಟ್ ಇದ್ದಂಥದ್ದು, ಗುಣಾತ್ಮಕವಾದಂಥ ಶಿಕ್ಷಣ ಕೊಡಿಸುವಂಥದ್ದು ಆದ್ರೆ ಯಾರು ಹೇಗ್ರಿ ರೊಕ್ಕ ಕೊಟ್ಟು ಖಾಸಗಿ ಶಾಲೆಗೋ ಅಥವಾ ಇಂಗ್ಲೀಷ್ ಶಾಲೆಗೆ ಯಾಕೆ ಕಳಿಸ್ತಾರೆ? ಯಾರೂ ಕಳಿಸೋದಿಲ್ಲ. ಯಾರು ದುಡ್ಡು ಹೆಚ್ಚಾಗಿದೆ? ಯಾರಿಗೆ ಇಲ್ಲ. ನೀವು ಸರಿಯಾಗಿ ಕಲಿಸಲಾರದ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳನ್ನ ಎಲ್ಲರಿಗೂ ನಿಲ್ಗುವಂಗೆ ತೆಗೆದಷ್ಟೇ ಅಲ್ಲ, ಅದ್ರ ಒಂದು ಇವತ್ತು ಪಬ್ಲಿಕ್ ಸ್ಕೂಲ್ ಮಾಡ್ತಾಯಿದ್ರಿ, ಮಧು ಬಂಗಾರಪ್ಪ ಏನೋ ಮಾಡ್ತಾಯಿದ್ದಾರೆ. ಅದನ್ನು ಅಂಥ ಸ್ಕೂಲ್ ಪ್ರತಿಯೊಂದು ಹಳ್ಳಿಗೆ ಯಾಕೆ ಮಾಡಬಾರ್ದು ರೀ? ಅಲ್ಲಿ ಟೀಚರ್ಗಳ ರೆಗ್ಯುಲರಾಗಿ ಬರೋಂಗೆ ಯಾಕೆ ವ್ಯವಸ್ಥೆ ಮಾಡಬಾರ್ದು? ಯಾಕೆಂದ್ರೆ ಸರ್ಕಾರಿ ಸ್ಕೂಲ್ಗಳ ದೊಡ್ಡ ಡ್ರಾಬ್ಯಾಕ್ ಏನಪ್ಪ ಅಂತಂದ್ರೆ ಮಧ್ಯಾಹ್ನ ಬಿಸ್ಬಿಟ್ಟು ಗಟ್ಟ ಹೋಗುವಂಥದ್ದು, ಟೀಚರ್ಗಳು ಸಹಿತ ಸರಿಯಾಗಿ ಹೋಗಿ ಮುಟ್ಲಾರ್ದು ಇದ್ದರೂ ಸಹಿತ ಟೀಚರ್ಗಳು 2-3 ಕ್ಲಾಸ್ಗಳನ್ನ ಹುಡುಗರು ಕಡಿಮೆ ಇದ್ದಾರೆ ಮಾಡ್ತಾಯಿದ್ವಿ ಅಂತೇಳಿ ಆ ಕೂಡಿಸೋದಷ್ಟೇ. ಮಕ್ಕಳನ್ನ ಕೂಡಿಸೋದು, ಅಲ್ಲಿ ಕುಂತು ಬಿಡೋದು, ಅಲ್ಲೇ ಒಂದು ಸ್ವಲ್ಪ ಏನೋ ಅಭ್ಯಾಸ ಹೇಗೆ ಮಾಡೋದು. ಯಾರು ಕಲ್ತಾರೆ ಕಟ್ತಾರೆ ಬಿಡ್ತಾರ. ಬುದ್ಧಿವಂತಿದ್ರೊಳಗೆ ದಾಟಿದ್ರೊಳಗೆ ಅಲ್ಲೇ ಮತ್ತೆ ಎಮ್ಮೆ ಕಾಯೋದು, ಆಡ ಕಾಯೋದು, ಮತ್ತೂ ಕಾಯ್ದು ಹೋಗಿಬಿಡ್ತಾನೆ. ಇದು ಆ್ಯಕ್ಚುಲಿ ದುರಂತದ್ದು. ಅದಕ್ಕೆ ಸರ್ಕಾರ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು. ಅದನ್ನು ಕೇವಲ 2% ನೀವು ಖರ್ಚು ಮಾಡ್ತೀರಿ. 2% ಎಷ್ಟು ಮಕ್ಕಳು ಶಾಣೆ ಆಗ್ತಾರೆ? ಸಹಜವಾಗಿ ಲೋವರ್ ಮಿಡಲ್ ಕ್ಲಾಸ್ ಮಂದಿ ಸಾಲ ಮಾಡ್ಯಾರ ಸಹ ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಹಚ್ಚಿ ತಮ್ಮ ಮಕ್ಕಳ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಸಾಲ ಮಾಡ್ತಾರೆ ಸಲುವಾಗಿ ಎಷ್ಟೋ ಕುಟುಂಬಗಳಿದ್ದಾವಂಥವು. ಆದರೆ ನೀವು ಸರ್ಕಾರಿ ಶಾಲೆಗಳನ್ನು ಒಂದು ಸ್ಟ್ಯಾಂಡರ್ಡ್ ಮಾಡಿ 10+2 ತನಕ ಒಳ್ಳೆಯ ಶಿಕ್ಷಣ ಕೊಟ್ಟರೆ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಥವಾ ಕಾಂಪಿಟೇಟಿವ್ ವರ್ಲ್ಡ್ದಲ್ಲಿ ಮಕ್ಕಳು ಅಂದರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲೇ ಮಕ್ಕಳು ಎಂಟ್ರಿ ಹೊಡೆಯುವಂಥ